ಸುಪ್ರಭಾತ, ಶುಭ ಮುಂಜಾನೆ. ಆತ್ಮೀಯ ವಿದ್ಯಾರ್ಥಿಗಳೇ, ತಮಗೆ ಆದರದ ಪ್ರೀತಿಪೂರ್ವಕವಾದ ಸ್ವಾಗತ. ಇವತ್ತು ನಾನು 8ನೇ ತರಗತಿ ವಿದ್ಯಾರ್ಥಿಗಳಿಗೆ 12ನೆಯ ಪದ್ಯ ಬಹುಮಾನ ಅಂತಕ್ಕಂಥದ್ದು ನಾನು ಬೋಧನೆ ಮಾಡಲಿದ್ದೇನೆ, ಚರ್ಚಿಸಲಿದ್ದೇನೆ. ನಿಮ್ಮೊಂದಿಗೆ ಅನೇಕ ವಿಷಯಗಳನ್ನು ಚರ್ಚಿಸಬೇಕಾಗಿದೆ. ಶೀರ್ಷಿಕೆ ಬಹುಮಾನ ಅಂತಕ್ಕಂಥದ್ದು. ಇದು ಪರಿಷ್ಕೃತ ಪಠ್ಯಕ್ರಮದ ಹೊಸದಾಗಿ ಸೇರ್ಪಡೆಯಾಗಿರತಕ್ಕಂತಹ ಒಂದು ಪದ್ಯ ಬಹುಮಾನ. ಬಹುಮಾನದ ಅರ್ಥ ಕಾಣಿಕೆ ಅಂತ ಹೇಳಿ ಆಗ್ತದೆ. ಯಾರಾದರೂ ನಿಮಗೆ ಗಿಫ್ಟ್ ಕೊಟ್ಟರು ಅಂತಂದ್ರೆ, ಅದಕ್ಕೆ ಕಾಣಿಕೆ ಕೊಟ್ಟರು ಅಂತಂದ್ರೆ, ಅದಕ್ಕೆ ಇನ್ನೊಂದು ಪದ ಬಹುಮಾನ ಅಂತಕ್ಕಂಥದ್ದು ನಾವು ಹೇಳಬಹುದಾಗಿದೆ. ಇಲ್ಲಿ ಬಹಳ ಅದ್ಭುತವಾಗಿರ್ತಕ್ಕಂಥ ಈ ಪುಟ್ಟ ಪದದ ಮೇಲೆ ರಾಷ್ಟ್ರಕವಿ ಕುವೆಂಪು ಅವರು ಅದೇನೆಲ್ಲ ವಿಷಯಗಳನ್ನು ತುಂಬಿಟ್ಟಿದ್ದಾರೆ. ಕವಿತೆ ಪುಟ್ಟದ್ದು, ಪುಟ್ಟಪ್ಪನವರ ಈ ಪುಟ್ಟ ಕವಿತೆಯಲ್ಲಿ ಈ ಬಹುಮಾನ ಅಂತಕ್ಕಂಥ ಈ ಒಂದು ಶಬ್ದ ಇಡೀ ಬ್ರಹ್ಮಾಂಡವೇ ಸೃಷ್ಟಿಸಿಬಿಟ್ಟಿದೆ. ವಿಶೇಷವಾದಂಥ ಅರ್ಥ ತುಂಬಿಕೊಂಡು ಬಿಟ್ಟಿದೆ. ಅಗಲವಾದಂತಹ, ವಿಶೇಷ ಅಗಲವಾದಂತಹ, ವ್ಯಾಪ್ತಿಯುಳ್ಳಂತಹ ಅರ್ಥ ಇಲ್ಲಿ ತುಂಬಿಕೊಂಡು ಬಿಟ್ಟಿದೆ. ಏನಿದು ವ್ಯಾಪ್ತಿ, ಏನಿದರ ನೈಜತೆ ಬಹುಮಾನದ್ದು ಅಂತಕ್ಕಂಥದ್ದು ನಾವು ವಿಶ್ಲೇಷಣೆ ಮಾಡೋದಕ್ಕಿಂತ ಮುಂಚಿತವಾಗಿ ಏನು ಮಾಡೋಣ ಅಂತಂದ್ರೆ, ಕವಿ ಪರಿಚಯ ಸ್ವಲ್ಪ ನಾವು ನೋಡ್ಕೊಳ್ಬೇಕು. ಯಾಕೆ ಅಂತಂದ್ರೆ, ರಾಷ್ಟ್ರಕವಿ ಕುವೆಂಪು ಅವರ ಪರಿಚಯ ಮಾಡಿಕೊಳ್ಳೋದು ಅಷ್ಟು ಒಂದು ಸಣ್ಣ ಈ ಒಂದು ಅವಧಿಯೊಳಗೆ ಅದು ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ, ಕುವೆಂಪು ಅವರ ಒಂದು ವೈಶಿಷ್ಟ್ಯತೆಯನ್ನು ನಾವು ಗ್ರಹಿಸಬೇಕಾಯಿತು ಅಂತಂದ್ರೆ, ಹಲವು ಅವಧಿಗಳು, ಹಲವು ಪೀರಿಯಡ್ಗಳನ್ನು ನಾನು ತಮಗೆ ಬೋಧನೆ ಮಾಡಿದ್ರು ಕೂಡ ಅದು ಕಡಿಮೆನೇ ಆಗ್ತದೆ. ಯಾಕೆ ಅಂತಂದ್ರೆ, ಇದರ ವ್ಯಕ್ತಿತ್ವ, ಕುವೆಂಪು ಅವರ ವ್ಯಕ್ತಿತ್ವ ಹೇಗಿತ್ತು ಅಂತಂದ್ರೆ, ಪಾತಾಳದಿಂದ ಆಕಾಶದಷ್ಟು ಎತ್ತರವಾದಂಥ ಅವರ ವ್ಯಕ್ತಿತ್ವ. ಆಡು ಮುಟ್ಟದ ಸೊಪ್ಪಿಲ್ಲ ಅಂತ ಹೆಂಗೆ ಹೇಳ್ತಾರಲ್ಲ, ಹಾಗೆ ಸಾಹಿತ್ಯ ಪ್ರಕಾರಗಳಲ್ಲಿ ಅನೇಕ ಇವೆ. ಕುವೆಂಪು ಅವರು ಬರೆಯದ ಸಾಹಿತ್ಯ ಪ್ರಕಾರವೇ ಇಲ್ಲ ಅಂತಕ್ಕಂಥ ಮಾತು. ಈ ಯುಗ ಪರಿವರ್ತಕ ಕವಿ, ಋಷಿ ಕವಿ, ರಸ ಋಷಿ, ಹಲವು ಅರ್ಥಗಳಿಂದ ಅವರನ್ನು ಕರೆಯಲಾಗ್ತದೆ. ವಿಶೇಷವಾಗಿ ಅವರಿಗೆ ಹಲವಾರು ಪುರಸ್ಕಾರಗಳು, ಬಹುಮಾನಗಳು ಎಲ್ಲವೂ ಲಭ್ಯವಾಗಿವೆ. ಅತ್ಯಂತ ಹೆಚ್ಚಿನ ಜ್ಞಾನಪೀಠ ಪ್ರಶಸ್ತಿ ಕೂಡ ಅವರಿಗೆ ಲಭ್ಯವಾಗಿದೆ. ರಾಷ್ಟ್ರ ಪ್ರಶಸ್ತಿ ಕೂಡ, ಅಂದರೆ ರಾಷ್ಟ್ರಕವಿ ಅಂತಕ್ಕಂಥ ಪ್ರಶಸ್ತಿ ಕೂಡ ಅವರಿಗೆ ಲಭ್ಯವಾಗಿದೆ. ಈ ಹಿಂದೆ ಆ ಒಂದು ಪ್ರಶಸ್ತಿ ಮೊದಲಿಗೆ ಮಂಜೇಶ್ವರ ಗೋವಿಂದ ಪೈಗಳಿಗೆ ದೊರೆತಿತ್ತು. ಈಗ ಅದಾದ ನಂತರ ರಾಷ್ಟ್ರಕವಿ ಕುವೆಂಪು ಅವರು ಕೂಡ ಇದನ್ನು ಪಡೆದುಕೊಂಡಿದ್ದಾರೆ. ಇವರ ಬಗ್ಗೆ ಹೇಳಲಿಕ್ಕೆ ಬೇಕಾದಷ್ಟಿದೆ. ಅಮಲನ ಕಥೆ ಅಂತಕ್ಕಂಥ ಒಂದು ಪುಟ್ಟ ಕಥೆಯಿಂದ ಆರಂಭಿಸಿದವರ ಯಾತ್ರೆ ರಾಮಾಯಣ, ಶ್ರೀರಾಮಾಯಣ ದರ್ಶನಂ ಅಂತಕ್ಕಂಥದ್ರಲ್ಲಿ ಅವರು ಅಲ್ಲಿವರೆಗೆ ಮುಟ್ತಾರೆ ಅಂತಕ್ಕಂಥದ್ದು ಇಲ್ಲೇ ಹೇಳ್ತಾ ಇದ್ದೀನಲ್ಲ ನಾನು. ಪಾತಾಳದಿಂದ ಆಕಾಶದೆತ್ತರಕ್ಕೂ ಅವರ ಸಾಹಿತ್ಯ ಕೃಷಿಯನ್ನು ನಾವು ಗಮನಿಸಬಹುದಾಗಿದೆ. ಶ್ರೀಯುತರಿಗೆ ಕರ್ನಾಟಕ ರತ್ನ, ಪಂಪ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಪದ್ಮಭೂಷಣ ಪ್ರಶಸ್ತಿ, ಪದ್ಮವಿಭೂಷಣ ಪ್ರಶಸ್ತಿ ಏನೆಲ್ಲ ದೊರಕಿವೆ. ಆದರೆ ಅವರು ಯಾವುದೇ ಕಾರಣಕ್ಕಾಗಿ ತಮ್ಮ ಸಾಹಿತ್ಯವನ್ನು ಯಾರೋ ಒಂದು ಪ್ರಶಸ್ತಿ ಕೊಡಲಿ ಅಂತಕ್ಕಂಥ ಕಾರಣಕ್ಕೆ ಬರೆದಿಲ್ಲ. ಅವರು ಬರೆದದ್ದು ತಮ್ಮ ಸ್ವಸಂತೋಷಕ್ಕಾಗಿ. ಇದನ್ನು ಭಾಳ ಅರ್ಥೈಸಿಕೊಳ್ಳಬೇಕು. ಇದೇ ಅರ್ಥವೇ ಈ ಪದ್ಯದಲ್ಲಿ ಬರ್ತದೆ. ನಾನು ಮತ್ತೆ ನಿಮಗೆ ವಿಶ್ಲೇಷಣೆಯನ್ನು ಕೂಡ ಮಾಡ್ತೇನೆ. ಮಕ್ಕಳೇ, ಕುವೆಂಪು ಅವರು ನಮ್ಮ ನಾಡಿನ ಹೆಮ್ಮೆಯ ಕವಿ. ಅದಕ್ಕಿಂತ ಮುಖ್ಯವಾಗಿ ಅವರ ಒಂದು ಬಾಲ್ಯದ ಪರಿಚಯ ನಮಗಾಯಿತು ಅಂತಂದ್ರೆ, ಅವರ ಸಮಗ್ರ ಒಂದು ಸಾಹಿತ್ಯದ ಒಂದು ಸ್ವರೂಪ ನಮ್ಮ ಕಣ್ಣೆದುರಿಗೆ ಬಂದುಬಿಡ್ತದೆ. ಏನಂತಂದ್ರೆ, ಕುವೆಂಪು ಅವರು ಪ್ರತಿಭಾವಂತ ವಿದ್ಯಾರ್ಥಿಯಾಗಿದ್ದರು. ಅವರು ಚಿಕ್ಕಂದಿನಲ್ಲಿಯೇ ಅವರು ಒಂದು ಇಂಗ್ಲೀಷ್ ಸಾಹಿತ್ಯದ ಒಂದು ಆರಂಭ ಮಾಡ್ತಾರೆ. ಇಂಗ್ಲೀಷಿನಲ್ಲಿ ಕಥೆಗಳನ್ನು ಬರೆಯೋದು, ಕವಿತೆಗಳನ್ನು ಬರೆಯೋದು, ಅದನ್ನು ಅವರ ಶಿಕ್ಷಕರು ಕೂಡ ಮೆಚ್ಚಿ ಅವರಿಗೆ ಒಂದು ಪ್ರೋತ್ಸಾಹ ಕೂಡ ನೀಡ್ತಿರ್ತಾರೆ. ಒಂದು ಸಲ ಅವರ ಕಾಲೇಜಿಗೆ ಐರಿಷ್ ಕವಿ ಜೇಮ್ಸ್ ಎಚ್ ಕಜಿನ್ಸ್ ಅಂತಕ್ಕಂಥವರು ಬಂದಿರ್ತಾರೆ, ಅವರ ಕಾಲೇಜಿಗೆ ಬಂದಿರ್ತಾರೆ. ಆಗ ಇವರು ಭಾಳಷ್ಟು ಸಂತೋಷದಿಂದ ಅವರನ್ನು ಭೇಟಿಯಾಗಿ ತಾವು ಬರೆದಿರತಕ್ಕಂತಹ ತಮ್ಮ ಒಂದು ಸಾಹಿತ್ಯ ಕೃಷಿ ಪದ್ಯಗಳನ್ನು, ಕಥೆಗಳನ್ನು ತೋರಿಸಿದಾಗ ಅವರಿಗೂ ಕೂಡ ನಿಜವಾಗಿಯೂ ಭಾಳ ಸಂತೋಷ ಆಗ್ತದೆ. ಆದರೆ ಎಲ್ಲಿಯೋ ಅವರಿಗೆ ಒಂದು ಅನುಮಾನ ಆಗ್ತದೆ. ಇಷ್ಟೊಂದು ಅಂದವಾಗಿ ಬರೆದಿರ್ತಕ್ಕಂಥ ಈ ಹುಡುಗ ಒಂದು ವೇಳೆ ಮಾತೃಭಾಷೆಯಲ್ಲಿ ಏನಾದರೂ ಬರೆದ್ರೆ ಅದಕ್ಕೆ ಇನ್ನೂ ವಿಶೇಷ ಅರ್ಥ ಇರ್ತದೆ ಅಂತಕ್ಕಂಥದ್ದು ಅವರ ಅಭಿಪ್ರಾಯವಾಗಿತ್ತು. ಅದನ್ನು ಕುವೆಂಪು ಅವರಿಗೆ ಹೇಳ್ತಾರೆ, ನೋಡಿಪ್ಪ, ನೀವು ಹುಟ್ಟಿರ್ತಕ್ಕಂಥ ಬಟ್ಟೆ ದೇಶೀಯ ಬಟ್ಟೆ,
ಕನ್ನಡಿಗರ ಬಟ್ಟೆ, ನಿಮ್ಮ ನಾಡಿನ ಬಟ್ಟೆ. ಆದರೆ ನೀವು ಬರೆದಿರ್ತಕ್ಕಂಥ ಸಾಹಿತ್ಯ ಹೊರನಾಡಿನ ಆಂಗ್ಲ ಭಾಷೆಯಲ್ಲಿ ಬರೆದಿದ್ದೀರಿ ನಿಮ್ಮ ಸಾಹಿತ್ಯವನ್ನು. ಇದು ಸರಿಯೇ? ಯಾಕೆ ನಿಮ್ಮ ಮಾತೃಭಾಷೆಯಲ್ಲಿ ಬರೆದರೆ ಇನ್ನೂ ನೀವು ಅದ್ಭುತವಾಗಿ ಬರೆಯಬಹುದು ಅಂತ ಹೇಳಿದಾಗ ಆ ಐರಿಷ್ ಕವಿ ಕಸಿನ್ಸ್ ಅವರಿಗೆ ಹೇಳ್ತಾರೆ, ಕನ್ನಡದಲ್ಲಿ ಅಷ್ಟೊಂದು ಶಬ್ದ ಭಂಡಾರ ಇರಲಿಕ್ಕಿಲ್ಲ. ಎರಡನೆಯದ್ದು, ನಾನು ಹೇಳಲಿಕ್ಕೆ ಹೊರಟಿದ್ದು ಕೇವಲ ಕನ್ನಡಿಗರಿಗೆ ಮಾತ್ರ ಅಲ್ಲ, ಇಡೀ ವಿಶ್ವಕ್ಕೆ ಹೇಳಲಿಕ್ಕೆ ಹೊರಟಿದ್ದೇನೆ ಅಂತಂದಾಗ ಅವರಿಗೆ ಗೊತ್ತಾಗ್ತದೆ ಇದು ಸಾಮಾನ್ಯ ಪ್ರತಿಭೆ ಅಲ್ಲ ಅಂಥೇಳಿ. ಆಗ ಇವರಿಗೆ ಕನ್ವಿನ್ಸ್ ಮಾಡ್ತಾರೆ, ಇವರಿಗೆ ಸಂಪೂರ್ಣವಾದಂಥ ತಿಳುವಳಿಕೆ ಕೊಡ್ತಾರೆ. ನೋಡಿ, ರವೀಂದ್ರನಾಥ್ ಟ್ಯಾಗೋರ್ ಅವರು ಬರೆದಿರ್ತಕ್ಕಂಥ ಗ್ರಂಥ ಗೀತಾಂಜಲಿ ಅದು ಬೆಂಗಾಲಿಯಲ್ಲಿ ಬರೆದಿದ್ದಾರೆ, ಅದಕ್ಕೆ ನೊಬೆಲ್ ಬಹುಮಾನ ಬಂದಿದೆ. ಹೊರತಾಗಿ ಇಂಗ್ಲೀಷಿನಲ್ಲಿ ಬರೆದಿಲ್ಲ, ಬೆಂಗಾಲಿಯಲ್ಲಿ ಬರೆದಿದ್ದಾರೆ. ಆನಂತರ ಅದು ತರ್ಜುಮೆಗೊಂಡಿದೆ, ಆ ಮಾತು ಬೇರೆ. ಹಾಗೆ ನೀವು ನಿಮ್ಮ ಸಾಹಿತ್ಯವನ್ನು ನಿಮ್ಮ ಮಾತೃಭಾಷೆಯಲ್ಲಿ ಕೃಷಿ ಮಾಡಿರಿ. ಯಾಕೆ ಅಂತಂದ್ರೆ ಮಾತೃಭಾಷೆಯಲ್ಲಿ ಕೃಷಿ ಮಾಡಿದರೆ ಬರೆದರೆ ಅದಕ್ಕೆ ಏನಂತಂದ್ರೆ ಹೆಚ್ಚು ಭಾವ ತುಂಬುತ್ತದೆ. ಭಾವವಿಲ್ಲದೆ, ರಸವಿಲ್ಲದೆ ಕೇವಲ ಒಂದು ಭಾಷೆಯ ಗೊಡವೆಗೆ ಬಿದ್ದು ನೀವು ಬರೆಯಬಾರದು ಅಂತಂದಾಗ ಆಗ ನಿಜವಾಗಿ ಒಪ್ಪಿಕೊಂಡಂತಹ ಕುವೆಂಪುರವರು ಮನೆಗೆ ಬರ್ತಾ ಬರ್ತಾ ದಾರಿಯಲ್ಲಿಯೇ ಹಲವು ಪದಗಳನ್ನು ಗುನುಗ್ತಾ ಬಂದು ಮನೆಯಿಂದಲೇ ಅಂದು ಆರಂಭಿಸಿದ ಸಾಹಿತ್ಯ ಕೃತಿ, ಕನ್ನಡದ ಕೃತಿಗಳನ್ನು ಅವರು ಎಲ್ಲಿಯವರೆಗೆ ಬಂದರು ಅಂತಂದರೆ ಶ್ರೀರಾಮಾಯಣ ದರ್ಶನಂ ಅಂತಕ್ಕಂಥ ಮೇರು ಕೃತಿಯವರೆಗೆ ಬರೆದರು. ಮಕ್ಕಳೇ, ಈ ಪ್ರಕಾರವಾಗಿ ಹೇಳ್ತಾ ಹೋದರೆ ಅವ್ರ ಬಗ್ಗೆ ಸಾಕಷ್ಟಿದೆ. ಈಗ ಈ ಬಹುಮಾನಕ್ಕೂ ಮತ್ತು ಇವರ ವ್ಯಕ್ತಿತ್ವಕ್ಕೂ ಏನು ಸಾಮ್ಯತೆ ಇದೆ ಅಂತಕ್ಕಂಥದ್ದು ನಾನು ನಿಮ್ಗೆ ಹೇಳ್ತೀನಿ. ಯಾಕೆ ಇವರು ಈ ಬಹುಮಾನ ಅಂತಕ್ಕಂಥ ಪದ್ಯವನ್ನು ಅವರು ಆಯ್ಕೆ ಮಾಡಿಕೊಂಡ್ರು, ಏನಿದೆ ಇದರಲ್ಲಿ ವೈಶಿಷ್ಟ್ಯತೆ ಬಹುಮಾನ ಅಂತಕ್ಕಂಥದ್ರಲ್ಲಿ ಅಂತಕ್ಕಂಥದ್ದು ಒಂದು ಸಂಕ್ಷಿಪ್ತವಾಗಿ ನಿಮಗೊಂದು ಮಾತು ಹೇಳಬೇಕು. ಅದು ಏನಾಗ್ತದೆ ಅಂತಂದರೆ, ಮಾತೃಭಾಷೆಯಲ್ಲಿ ಬರೆದಾಗ ಕೇಳುವವರು ಇರಬೇಕು ಅಂತಿಲ್ಲ, ಇರಬಾರದು ಅಂತಿಲ್ಲ. ಕೇಳುವವರು ತಾನಾಗಿಯೇ ಹುಟ್ಟಿಕೊಳ್ತಾರೆ, ಅವರು ತಾನೇ ಬರ್ತಾರೆ, ಯಾರು ಕೇಳಿ ಅಂತ ಬರೀಬೇಕಾಗಿಲ್ಲ. ಕೋಗಿಲೆ ಯಾರಾದರೂ ಕೇಳಲಿ ಅಂತ ಹಾಡೋದಿಲ್ಲ, ಅದು ಕಾನನದ ಮಧ್ಯದಲ್ಲಿ, ಪರ್ವತ ಶ್ರೇಣಿಗಳ ಮಧ್ಯದಲ್ಲಿ, ಗಿಡದ ಯಾವುದೋ ಒಂದು ತುದಿಯಲ್ಲಿ ಕುಳಿತುಕೊಂಡು ಕೂಹು ಕೂಹು ಅಂತ ಹಾಡಿದಾಗ ಅದರ ಆ ಧ್ವನಿ ಯಾರಾದರೂ ಕೇಳಲಿ ಅಂತಿಲ್ಲ, ಕೇಳಿದವನೇ ಪುಣ್ಯವಂತ ಅಲ್ವೇ? ಹಾಗೆ ಕೇಳಲಿಕ್ಕೆ ಅಲ್ಲಿ ಜನ ತಾನಾಗೇ ಬಂದು ಬಿಡ್ತಾರೆ ಅಂತಕ್ಕಂಥದ್ದು ಕೂಡ ಇನ್ನೊಂದು ಅರ್ಥ ಆಗ್ತದೆ. ಅದಕ್ಕೆ ರಾಷ್ಟ್ರಕವಿ ಕುವೆಂಪು ಅವ್ರು ಏನು ಮಾಡ್ತಾರೆ ಅಂತಂದರೆ, ತಮ್ಮ ಸಾಹಿತ್ಯ ಕೃಷಿಯನ್ನು ಅವರು ಕನ್ನಡದಲ್ಲಿಯೇ ಮಾಡಲು ಹೊರಟರು. ಇದಕ್ಕೆ ಇಲ್ಲಿ ಪ್ರವೇಶದಲ್ಲಿ GS ಶಿವರುದ್ರಪ್ಪನವರ ಒಂದು ಅನುಭವದ ಪದ್ಯವನ್ನು ಕೂಡ ಇಲ್ಲಿದೆ. ಏನಂತಂದರೆ, ಎದೆ ತುಂಬಿ ಹಾಡಿದೆನು ಇಂದು ನಾನು ಅಂತಕ್ಕಂಥದ್ದು ಬಹಳ ಅದ್ಭುತವಾಗಿರ್ತಕ್ಕಂಥ ಪದ್ಯ. ಎಲ್ಲ ಕೇಳಲಿ ಎಂದು ನಾನು ಹಾಡುವುದಿಲ್ಲ, ಹಾಡುವುದು ಅನಿವಾರ್ಯ ಕರ್ಮ ನನಗೆ, ಕೇಳುವವರಿಹರೆಂದು ನಾ ಬಲ್ಲೆ, ಅದರಿಂದ ಹಾಡುವೆನು ಮೈದುಂಬಿ ಎಂದಿನಂತೆ. ಅಂದರೆ ಯಾವಾಗಲೂ ನಾನು ಏನು ಹಾಡಬೇಕಾಗಿದೆ, ಯಾರಾದರೂ ಕೇಳಿ ಅಂತ ಹಾಡ್ತಾ ಇಲ್ಲ, ಅದು ಕೇಳೋರು ಇದ್ದೇ ಇರ್ತಾರೆ ಅಂತಕ್ಕಂಥದ್ದು ನನಗೆ ಗೊತ್ತಿದೆ. ಅದಕ್ಕೆ ಕೇಳಲಿ ಕೇಳಲಾರದಿರಲಿ ನಾನು ಹಾಡ್ತೀನಿ, ಹಾಡುವುದು ನನ್ನ ಕರ್ಮ, ಕರ್ಮದ ಕೆಲಸ ಅಂತಕ್ಕಂಥ ಮಾತು ಭಾಳ ಅದ್ಭುತವಾಗಿ GS ಶಿವರುದ್ರಪ್ಪನವರು ಹೇಳಿರ್ತಾರೆ. ಆದರೆ ಇದು ಕವಿ ಕುವೆಂಪು ಅವರು ಆ ನಿಟ್ಟಿನಲ್ಲಿ ಬರೆದಿದ್ದಾರೆ ಅಂತ ಹೇಳಂಗಿಲ್ಲ, ಸಾಮ್ಯತೆ ಇದೆ ಇಲ್ಲಿ. ಬಹುಮಾನ ಅಂತಕ್ಕಂಥ ಪದ್ಯಕ್ಕೂ ಇಲ್ಲಿ GS ಶಿವರುದ್ರಪ್ಪನವರ ಈ ಪದ್ಯಕ್ಕೂ ಸಾಮ್ಯತೆ ಇದೆ ಅಂತಕ್ಕಂಥದ್ದು ಇಲ್ಲಿ ನಾನು ಹೇಳಬಹುದಾಗಿದೆ. ಇನ್ನು ಎಷ್ಟೋ ಉದ್ದಾಮ ಲೇಖಕರು ಇದರ ವಿಮರ್ಶೆಯನ್ನು ಕೂಡ ಮಾಡಿದ್ದಾರೆ. ಕವಿ ಕುವೆಂಪು ಅವರು ಕೊನೆಗೆ ಹೇಳ್ತಕ್ಕಂಥ ಒಂದೇ ಒಂದು ಮಾತು ಏನಂತಂದ್ರೆ, ನಿನ್ನ ಸ್ವಸಂತೋಷಕ್ಕಾಗಿ ನೀನು ಏನಾದರೂ ಮಾಡು, ಅದನ್ನು ಯಾರಾದರೂ ಗುರುತಿಸಲಿ ಅಂತೇಳಿ ಮಾಡ್ಲಿಕ್ಕೆ ಹೊರಟ್ರೆ ತಪ್ಪಾದೀತು ಅಂತಕ್ಕಂಥ ಮಾತು ಇಲ್ಲಿ ಇದೆ. ಅದು ಮಾತೃಭಾಷೆಯ ಆಯ್ಕೆಯಲ್ಲಿ ಆದರೆ ನೀನು ಸ್ಪಷ್ಟವಾಗಿ ನಿನ್ನ ಮನಸ್ಸಿನ ಭಾವಗಳನ್ನು ಹೊರಗೆಡಹಬಹುದು ಅಂತಕ್ಕಂಥದ್ದು ಇಲ್ಲಿ ಬರ್ತದೆ. ಕುವೆಂಪು ಅವರು ಅದ್ಭುತ ಕವಿ, ಅವರಿಗೆ ಕನ್ನಡದ ವರ್ಡ್ಸ್ವರ್ತ್ ಕವಿ ಅಂತ ಹೇಳಿ ಹೇಳ್ತಾರೆ, ವಿಲಿಯಂ ವರ್ಡ್ಸ್ವರ್ತ್ ಕವಿ ಅಂತ ಕೂಡ ಹೇಳ್ತಾರೆ. ಯಾಕೆ ಅಂತಂದರೆ ಅಷ್ಟೊಂದು ಅದ್ಭುತವಾಗಿ ತಮ್ಮ ರಮ್ಯ ಮನೋಹರವಾಗಿರ್ತಕ್ಕಂಥ ಕಾವ್ಯಗಳನ್ನು ಅವರು ಬರೆದಿದ್ದಾರೆ. ನವಿಲು ಬಹಳಷ್ಟು ಸೊಗಸಾದಂಥ ಒಂದು ಪುಟ್ಟ ಕವನ ಸಂಕಲನ, ಅದರಲ್ಲಿ ಇಂತಹ ಹಲವಾರು ಕವಿತೆಗಳು ಇವೆ. ಆ ನವಿಲು ಅಂತಕ್ಕಂಥ ಕವನ ಸಂಕಲನದಿಂದ ಇಲ್ಲಿ ಈ ಭಾಗ ಆಯ್ದುಕೊಳ್ಳಲಾಗಿದೆ. ಮಕ್ಕಳೇ, ಈಗ ನಾನು ನೇರವಾಗಿ ನಿಮ್ಮ ಪದ್ಯದ ಸಾಲುಗಳಿಗೆ ಬರ್ತಾ ಇದ್ದೇನೆ. ನೋಡಿ, ಕುಹು ಕುಹು ಕುಕಿ ಕೋಕಿಲ ವಾಣಿ, ಜಗ ಜುಮ್ಮೆಂದುದು ಅದ ಕೇಳಿ, ನೀರವ ಪರ್ವತ ಕಾನನ ಶ್ರೇಣಿ, ಮರುದನಿ ಗೈದಿತು ಮುದ ತಾಳಿ.
ಮಕ್ಕಳು ಇಷ್ಟೇ ಹೇಳ್ತೀನಿ, 4 ಸಾಲ ಭಾಳ ಅದ್ಭುತವಾಗಿದೆ ಇದು, ಎಷ್ಟು ಹೇಳಿದ್ರೂ ಕಡಿಮೆನೇ ಇದೆ ಇದು. ಕೋಗಿಲೆಯ ಧ್ವನಿ ಕುಹು ಕುಹು ಅಂತೇಳಿ ನಾವೆಲ್ಲರೂ ಕೇಳಿದ್ದೇವೆ. ಕೋಕಿಲ ವಾಣಿ, ಕೋಗಿಲೆಯ ಧ್ವನಿ. ಅದನ್ನು ಕೇಳಿ ಜಗತ್ತು ರೋಮಾಂಚನಗೊಂಡಿತು. ಇಲ್ಲಿ ಜಗತ್ತು ಅಂತಂದ್ರೆ ಯಾರು ಅಂತಂದ್ರೆ ಇಲ್ಲಿ ಎಲ್ಲವೂ ಬಂತು. ಇಲ್ಲಿ ಮನುಷ್ಯ, ಪ್ರಾಣಿ, ಪಕ್ಷಿ, ಗಿಡ, ಮರ, ನವಿಲು, ಕೋಗಿಲೆ, ಅದರ ಸುತ್ತಮುತ್ತಲಿರ್ತಕ್ಕಂತಹ ನೀರು, ನದಿ ಎಲ್ಲವೂ ಬಂತು. ಜಗತ್ತು ಜುಮ್ಮಂತು, ಮೈ ರೋಮಾಂಚನಗೊಂಡಿತು ಜಗತ್ತಿಗೆ ಆ ಕೋಗಿಲೆಯ ಕುಹು ಧ್ವನಿಯನ್ನು ಕೇಳಿ. ನೀ ರವ, ರವ ಅಂದ್ರೆ ಧ್ವನಿ, ನೀರವ ಅಂದ್ರೆ ನಿರ್ಧ್ವನಿ. ನಿರ್ಧ್ವನಿ ಪರ್ವತ, ಪರ್ವತದಲ್ಲಿ ಯಾರಿರ್ತಾರೆ? ಕಾಡು ಗುಡ್ಡ ಬೆಟ್ಟಗಳಲ್ಲಿ. ಕಾನನ ಶ್ರೇಣಿ, ಕಾನನ ಅಂದ್ರೆ ಕಾಡುಗಳು, ಕಾಡುಗಳ ಸಾಲುಗಳು, ಶ್ರೇಣಿ ಅಂದ್ರೆ ಸಾಲುಗಳು. ಪರ್ವತ, ಕಾನನದಿಂದ ಕೂಡಿರ್ತಕ್ಕಂಥ ಪರ್ವತದ ಸಾಲುಗಳು. ಮರುಧ್ವನಿಗೈದಿತ್ತು ಅಂದ್ರೆ ಕೋಗಿಲೆ ಕೂಹು ಅಂತಂದ ಕೂಡಲೇ ಪ್ರತಿಧ್ವನಿಗೈಯಿತು. ಆ ಕಾಡಿನ ಮಧ್ಯದಲ್ಲಿರ್ತಕ್ಕಂತಹ ಪರ್ವತ ಶ್ರೇಣಿಯಿಂದ ಮರುಧ್ವನಿ ಬರ್ತಾ ಇದೆ, ಪ್ರತಿಧ್ವನಿ ಬರ್ತಾ ಇದೆ. ಹೆಂಗೆ ಬರ್ತಾ ಇದೆ? ಮರುಧ್ವನಿಗೈದಿತ್ತು ಮುದ ತಾಳಿ. ಮುದ ಅಂದ್ರೆ ಸಂತೋಷ, ಸಂತೋಷ ತಾಳಿ ಆ ಕೋಗಿಲೆಯ ಧ್ವನಿಗೆ ಪರ್ವತ ಶ್ರೇಣಿಯು ಮರುಧ್ವನಿ ನೀಡಿತು. ಗಾನವ ಕೇಳಿ ಮಹಾಂಬರ ಸುಮ್ಮನೆ ಮಾತಾಡದೆ ಬಣ್ಣಿಸುತ್ತಿತ್ತು. ನೋಡ್ರಿ, ಭಾಳ ಅರ್ಥ ಇದೆ ಇದಕ್ಕೆ. ಗಾನ, ಕೋಗಿಲೆಯ ಕುಕಿಲವಾಣಿ, ಆ ಕೋಗಿಲೆಯ ಮಧುರ ಧ್ವನಿಯನ್ನು ಕೇಳಿ ಮಹಾ ಅಂಬರ ಅಂದ್ರೆ ಮಹದ್ ಆಕಾಶ, ಆಕಾಶ ಕೊನೆ ಇಲ್ಲದ್ದು ಅಂಬರ. ಆ ಮಹಾ ಅಂಬರ ಸುಮ್ಮನೆ ಮಾತಾಡ್ಲಾರದೆ, ಯಾಕಂತಂದ್ರೆ ಇದಕ್ಕೆ ಉತ್ತರನೇ ಇಲ್ಲ. ಆ ಕೋಗಿಲೆಯ ಮಾಧುರ್ಯ ಎಷ್ಟಿತ್ತು ಅಂತಂದ್ರೆ ಅದನ್ನು ವಿಮರ್ಶನೆ ಮಾಡಲಿಕ್ಕಾಗಂಗಿಲ್ಲ, ಅಷ್ಟೊಂದು ಮಧುರತೆಯಿಂದ ಅದು ಕೂಡಿತ್ತು. ಕೋಗಿಲೆಯ ಮಾಧುರ್ಯವನ್ನು ಕೇಳಿ ಆ ಮಹಾ ಅಂಬರ ಸುಮ್ಮನೆ ಮಾತನಾಡಲಾರದೆ ಬಣ್ಣಿಸುತ್ತಿತ್ತು ಅಂತ. ಬಣ್ಣಿಸು ಅನ್ನೋದಕ್ಕೆ ಹಲವು ಅರ್ಥಗಳಿವೆ. ಒಂದು ವರ್ಣನೆ ಅಂತಿದೆ, ಇನ್ನೊಂದು ಆಕಾಶಕ್ಕೆ ತನ್ನದೇ ಆಗಿರ್ತಕ್ಕಂಥ ಒಂದು ವರ್ಣ ಇದೆ ನೋಡ್ರಿ, ಕಲರ್. ಅಂದ್ರೆ ಆ ಆಕಾಶದ ನೀಲಿ ಬಣ್ಣ, ಅದಕ್ಕೆ ವಿಶೇಷ ಅರ್ಥ ಏನು ಅಂತಂದ್ರೆ ಅದಕ್ಕೆ ಕೊನೆ ಇಲ್ಲ, ಅಸೀಮಿತತೆ, ಸೀಮೆ ಇಲ್ಲದ್ದು ಅಂತೇಳಿ ಅರ್ಥ. ಅಂದ್ರೆ ಆ ಅಂಬರವು ಅಸೀಮಿತವಾಗಿ ವರ್ಣನೆಗೆ ಒಳಗಾಯಿತು, ವರ್ಣನೆ ಮಾಡತೊಡಗಿತು. ಗಾನವ ಕೇಳಿ ಮಹಾ ಅಂಬರವು ಸುಮ್ಮನೆ ಮಾತನಾಡಲಿಲ್ಲ, ಅದು ವರ್ಣಿಸಿತು ಅಂತಕ್ಕಂಥ ಮಾತು, ಬಣ್ಣ ಕೊಟ್ಟಿತ್ತು ಅಂತಕ್ಕಂಥ ಮಾತು, ವರ್ಣನೆ, ಮಾತಿಲ್ಲದ ವರ್ಣನೆ ಆಯಿತು ಅಂತಕ್ಕಂಥ ಮಾತು ಇಲ್ಲಿ ಬರ್ತದೆ. ಕಂದರದಲ್ಲಿದ್ದೊಂದು ಸರೋವರ ತೆರೆಗಳ ಕೈಪರೆ ಇಕ್ಕಿತು. ಕಂದರ ಅಂತಂದ್ರೆ ದೊಡ್ಡ ದೊಡ್ಡ ಪರ್ವತಗಳ ತಳದಲ್ಲಿ, ಕಂದಕ ಅಂತ ಹೇಳ್ತಾರಲ್ಲ, ಅಲ್ಲಿ ಒಂದು ಸರೋವರ ಇತ್ತು. ಆ ಸರೋವರದಲ್ಲಿ ಕೋಗಿಲೆಯ ಧ್ವನಿ ಕೇಳಿ ಆ ಸರೋವರ ಏನು ಮಾಡ್ತು ಅಂತಂದ್ರೆ ಆ ತೆರೆಗಳು ಬರ್ತಾವೆ ನೋಡ್ರಿ. ಕೈಪರೆ ಅಂತಂದ್ರೆ ಕೈ ಚಪ್ಪಾಳೆ ಅಂತ ಅರ್ಥ, ಚಪ್ಪಾಳೆ ಅಂತ ಹೇಳಿ ಅರ್ಥ. ಆ ತೆರೆಗಳದ್ದು ಧ್ವನಿ ಬರ್ತದಲ್ಲ, ಹಿಂಗ್ 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 ತೆರೆಗಳು ಬರುವಾಗ ಆ ಧ್ವನಿಗೂ ಒಂದು ಶಬ್ದ ಇದೆ, ಅದು ಚಪ್ಪಾಳೆ ತಟ್ಟಿದಂಗೆ ಬರ್ತಿರ್ತದೆ. ನೀವು ಗ್ರಾಮೀಣ ಮಕ್ಕಳಾದ್ರೆ ಸಹಜವಾಗಿ ನೋಡಿರ್ತೀರಿ. ಆ ತೆರೆಗಳಿಗೆ ಧ್ವನಿ ಬರ್ತಲ್ಲ, ಅದು ಕೈ ಚಪ್ಪಾಳೆ. ಯಾವುದರ ಕೈ ಚಪ್ಪಾಳೆ? ಏನು ಕೇಳಿ ಕೈ ಚಪ್ಪಾಳೆ ಅಂತಂದ್ರೆ ಕೂಹು ಕೂಹು ಎನ್ನುವ ಕುಗಿಲವಾಣಿಯ ಆ ಕೋಕಿಲೆಯ ಧ್ವನಿಯನ್ನು ಕೇಳಿ ಅದು ಆ ಸರೋವರ ಶಾಂತವಾಗಿದ್ದರೂ ಕೂಡ ತನ್ನ ತೆರೆಗಳ ಚಪ್ಪಾಳೆ ಇಕ್ಕುತ್ತಾ ಇತ್ತು. ಮಾಧುರ್ಯ ದೀಪಿಕ ತನ್ನನೇ ಮರೆಯುತ್ತೆ. ಮಾಧುರ್ಯ ಅಂದ್ರೆ ಮಧುರವಾದಂತಹ ಕಂಠದಿಂದ ಕೂಡಿರತಕ್ಕಂತಹ ಆ ಪಿಕ, ಆ ಕೋಗಿಲೆಯು, ಆ ಕೋಗಿಲೆ ಏನು ಮಾಡ್ತಿತ್ತು ಅಂತಂದ್ರೆ ಮೈ ಮರೆಯುತ್ತೆ ಅಂದ್ರೆ ತನ್ನನ್ನೇ ತಾನು ಮರೆತು, ತನ್ನ ಮೈಯನ್ನು ತಾನು ಮರೆತು, ತಾನು ಏನು ಮಾಡ್ತಾ ಇದ್ದೇನೆ ಅಂತ ಗೊತ್ತಿಲ್ಲ, ಒಂದೇ ಗೊತ್ತಿತ್ತು, ನಾನು ಹಾಡ್ತಾ ಇದ್ದೇನೆ ಅಷ್ಟೇ ಗೊತ್ತಿತ್ತು. ಅದಕ್ಕೆ ಮಾಧುರ್ಯ ದೀಪಿಕ ತನ್ನನೇ ಮರೆಯುತ್ತೆ ಕುಹು ಕುಹು ಎಂದು ಅದು ಕೂಗ್ತಾ ಇತ್ತು. ಯಾವ ಗೊಡವೆಯೂ ಅದಕ್ಕಿಲ್ಲ. ಯಾರು ಕೇಳ್ತಾ ಇದ್ದಾರೆ ಗೊತ್ತಿಲ್ಲ, ಯಾರು ಹೇಳ್ತಾ ಇದ್ದಾರೆ ಗೊತ್ತಿಲ್ಲ, ಯಾರು ಏನು ವರ್ಣನೆ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ, ತನ್ನನ್ನೇ ತಾನು ಮರೆತು ಅದು ಕುಹು ಕುಹು ಎಂದು ಗಾನಿಸ್ತಾ ಇತ್ತು. ಮಕ್ಕಳೇ, ಆಲಿಸಿದ ಓರ್ವನು, ಆಲಿಸುವುದು ಅಂತಂದ್ರೆ ಲಕ್ಷ್ಯ ಕೊಟ್ಟು ಕೇಳುವುದು ಅಂತ ಅರ್ಥ. ಆಲಿಸಿದ ಅಂದರೆ ಕೇಳಿರ್ತಕ್ಕಂಥ ಒಬ್ಬ ವ್ಯಕ್ತಿ, ಆಲಿಸಿದ ಓರ್ವನು. ಗಾನಕ್ಕೆ ಆ ಹಾಡಕ್ಕೆ ನೊಂದು, ಇಲ್ಲಿ ನೋಡ್ರಿ, ನೊಂದುಕೊಂಡು ಅಂತ ಒಂದು ಅರ್ಥ ಆಗ್ತದೆ, ಒಂದು ಅಂತ ಅರ್ಥ ಆಗ್ತದೆ ಇಲ್ಲಿ.
ಆತ ನೊಂದುಕೊಂಡು ಸೂಚನೆ ಕೊಟ್ಟನು ಇಂತೆಂದು. ಆ ಕೋಗಿಲಿಗೆ ಸೂಚನೆ ಕೊಡ್ತಾ ಇದ್ದಾನೆ. ಈ ಪ್ರಕಾರವಾಗಿ ಒಂದು ಸೂಚನೆಯನ್ನು ಕೊಡ್ತಾ ಇದ್ದಾನೆ. ಏನು ಸೂಚನೆ ಕೊಡ್ತಾನೆ? ಮಲೆಗಳಲುಲಿಯುವ ಓ ಕೋಗಿಲೆಯೇ ಬಲು ಚೆಲುವಿದೆ ನಿನ್ನೀ ಗಾನ. ಮಲೆಗಳಲ್ಲಿ ಉಲಿಯುವ, ಧ್ವನಿಗೈಯುವ, ಹಾಡುವ, ಮಲೆಗಳಂದ್ರೆ ಪರ್ವತಗಳು, ಪರ್ವತ ಶ್ರೇಣಿಗಳು. ಈ ಪರ್ವತ ಶ್ರೇಣಿಯಲ್ಲಿ ಹಾಡ್ತಕ್ಕಂತಹ ಓ ಕೋಗಿಲೆಯೇ, ನಿನ್ನ ಗಾನ ಬಹಳ ಚೆಲುವಾಗಿದೆ, ಬಹಳ ಚೆಲುವು, ಗಾನ ಇಂಪಾಗಿದೆ, ಮಧುರವಾಗಿದೆ ಅನ್ನೋದಕ್ಕೆ ಬದಲಾಗಿ ಪದ ನೋಡ್ರಿ ಹೆಂಗೆ ಪ್ರಯೋಗ ಮಾಡಿದ್ದಾರೆ ಕುವೆಂಪು ಅವರು, ಚೆಲುವಾಗಿದೆ ಅಂತ, ಸುಂದರವಾಗಿದೆ ಅಂತ ಹೇಳ್ತಾ ಇದ್ದಾರೆ. ನಿನ್ನ ಗಾನ ಬಹಳ ಚೆಲುವಾಗಿದೆ. ಇಂಗ್ಲೀಷಿಗೆ ತರ್ಜುಮೆ ಮಾಡಿದರೆ, ಈ ನಿನ್ನ ಗಾನವನ್ನು ಆಂಗ್ಲ ಭಾಷೆಗೆ ಏನಾದರೂ ಟ್ರಾನ್ಸ್ಲೇಟ್ ಮಾಡಿದ್ದಾರೆ, ಭಾಷಾಂತರ ಮಾಡಿದ್ದಾರೆ, ತರ್ಜುಮೆ ಮಾಡಿದರೆ ದೊರೆಯುವುದು ನೊಬೆಲ್ ಬಹುಮಾನ. ನೋಡಿ, ಇಲ್ಲೇ ನಾವು ತಿಳಿದುಕೊಳ್ಳಬೇಕಾಗಿರ್ತಕ್ಕಂಥದ್ದು, ಕೋಗಿಲೆ ಬಹುಮಾನಕ್ಕಾಗಿ ಹಾಡ್ತಾ ಇಲ್ಲ, ಆದರೆ ಜಗವೆಲ್ಲ ಅದು ಹಾಡುವುದನ್ನು ಲಕ್ಷ್ಯವಿಟ್ಟು ಕೇಳ್ತಾ ಇದೆ ಅಂತಕ್ಕಂಥದ್ದು ಇಲ್ಲಿ ಅರ್ಥ. ಹಾಗೆ ಕುವೆಂಪು ಅವರು ಸಾಹಿತ್ಯ ಕೃಷಿ ಮಾಡುವಾಗ ಜಗತ್ತು ತನ್ನಿಂದ ತಾನೇ ನೋಡ್ತಿರ್ತದ, ಆದರೆ ಬೇರೆಯವರಿಗಾಗಿ ನಾನು ಬರಿತಾ ಇದ್ದೇನೆ ಅಂತ ಕುವೆಂಪು ಅವರು ಎಂದೂ ಅಂದುಕೊಳ್ಳಲಿಲ್ಲ ಅಂತಕ್ಕಂಥ ಮಾತನ್ನು ನಾವು ತಿಳಿದುಕೊಳ್ಳಬೇಕು. ಅದಕ್ಕೆ ಹೇಳ್ತಾರೆ, ಇಂಗ್ಲೀಷಿಗೆ ಆ ಧ್ವನಿ ಹ್ಯಾಂಗೆ ತರ್ಜುಮೆ ಮಾಡೋದಪ್ಪ? ಬರ್ತದ? ಕೋಗಿಲೆಯ ಹಾಡನ್ನು ಇಂಗ್ಲೀಷ್ನಲ್ಲಿ ಟ್ರಾನ್ಸ್ಲೇಷನ್ ಮಾಡ್ಲಿಕ್ಕೆ ಬರೋದಿಲ್ಲ. ಹಾಗೆ ಭಾವಗಳು ಟ್ರಾನ್ಸ್ಲೇಟ್ ಆಗುವುದಿಲ್ಲ, ಅವುಗಳನ್ನು ನಾವು ತರ್ಜುಮೆ ಮಾಡ್ಲಿಕ್ಕಾಗಂಗಿಲ್ಲ, ಭಾಷಾಂತರ ಮಾಡ್ಲಿಕ್ಕಾಗಂಗಿಲ್ಲ. ಭಾವನೆಗಳನ್ನು ನಾವು ಅರ್ಥವನ್ನು ಇನ್ನೊಂದು ಭಾಷೆಯಲ್ಲಿ ಹೇಳಬಹುದು ಹೊರತಾಗಿ ಭಾವವನ್ನು ಇನ್ನೊಂದು ಭಾಷೆಯಲ್ಲಿ ಹೇಳಲಿಕ್ಕೆ ಆಗುವುದಿಲ್ಲ ಅಂತಕ್ಕಂತಹ ಗೂಢಾರ್ಥ ಈ ಪುಟ್ಟ ಕವಿತೆಯಲ್ಲಿ ಅದ್ಭುತವಾಗಿ ರೂಪುಗೊಂಡಿದೆ. ಅದಕ್ಕೆ ಎಲ್ಲಿ ನೋಡ್ರಿ ಎಷ್ಟು ಚಂದ ಹೇಳ್ತಾ ಇದ್ದಾರೆ, ಇಂಗ್ಲೀಷಿಗೆ ತರ್ಜುಮೆ ಮಾಡಿದರೆ ದೊರೆಯುವುದು ನೊಬೆಲ್ ಬಹುಮಾನ. ಮಕ್ಕಳೇ, ನೊಬೆಲ್ ಬಹುಮಾನದ ಬಗ್ಗೆ ತಮಗೆ ಗೊತ್ತಿರಬೇಕು. ಆಲ್ಫ್ರೆಡ್ ನೊಬೆಲ್ ಅಂತಕ್ಕಂಥ ವಿಜ್ಞಾನಿ, ಆತ ಡೈನಮೈಟನ್ನು ಕಂಡುಹಿಡಿದು ಆತ ಪ್ರಪಂಚಕ್ಕೆ ನೀಡಿದ. ಆದರೆ ಈ ಡೈನಮೈಟ್ ಇದನ್ನು ಸ್ಫೋಟಿಸಲಿಕ್ಕೆ ಯುದ್ಧದಲ್ಲಿ ಉಪಯೋಗಿಸಲ್ಪಡತೊಡಗಿತ್ತು. ಆಗ ಆತನಿಗೆ ಸ್ವಲ್ಪ ಎಲ್ಲೋ ಮಾನಸಿಕವಾಗಿ ನಾನು ಕಂಡುಹಿಡಿದದ್ದು ಒಂದು ಯಾವುದೋ ಉದ್ದೇಶದಿಂದ ಒಳ್ಳೆಯದಕ್ಕಾಗಿ, ಆದರೆ ಯುದ್ಧಕ್ಕಾಗ್ತಾ ಅಂತಕ್ಕಂಥ ನೋವು ಆಲ್ಫ್ರೆಡ್ ನೊಬೆಲ್ಗೆ ಉಂಟಾಯಿತು. ಆಗ ತಾನು ಗಳಿಸಿರ್ತಕ್ಕಂಥ ಎಲ್ಲ ಸಂಪತ್ತನ್ನು ಆತ ಒಂದು ಪ್ರಮುಖವಾದಂಥ ಯಾವುದಾದ್ರೂ ಸದುದ್ದೇಶಕ್ಕಾಗಿ ಇಡೋಣ ಅಂಥೇಳಿ ಅದನ್ನು ಅವನ ಹೆಸರಿನ ಮೇಲೆ ಆನಂತರ ನೊಬೆಲ್ ಬಹುಮಾನ ಅಂಥೇಳಿ ಅದನ್ನು ಕೊಡಲಿಕ್ಕೆ ಆರಂಭವಾಯಿತು. ಹೀಗಾಗಿ ನೊಬೆಲ್ ಬಹುಮಾನವನ್ನು ಹಲವು ಕ್ಷೇತ್ರಗಳಿಗೆ ಕೊಡಲಾಗ್ತದೆ. ವಿಜ್ಞಾನ ಕ್ಷೇತ್ರಕ್ಕೆ ಕೊಡಲಾಗ್ತದೆ, ಸಾಹಿತ್ಯ ಕ್ಷೇತ್ರಕ್ಕೆ ಕೊಡಲಾಗ್ತದೆ, ಸಾಮಾಜಿಕ ಕ್ಷೇತ್ರಕ್ಕೆ ಕೊಡಲಾಗ್ತದೆ. ಆನಂತರ ಇದು ಮರಣೋತ್ತರವಾಗಿ ಕೊಡುವುದಿಲ್ಲ ಅಂತಕ್ಕಂಥದ್ದು ತಮಗೆ ಗೊತ್ತಿರಲಿ. ಅಂದರೆ ಸತ್ತ ನಂತರ, ಯಾರೋ ಸತ್ತ ನಂತರ ಅವ್ರಿಗೆ ಕೊಡೋದಿಲ್ಲ, ಬದುಕಿರುವಾಗಲೇ ಕೊಡ್ತಕ್ಕಂಥ ವಿಶೇಷವಾದಂತಹ ಒಂದು ಪಾರಿತೋಷಕ. ಅದಕ್ಕೆ ನಮ್ಮಲ್ಲಿ ಅನೇಕರಿಗೆ ಸಿಕ್ಕಿದೆ ಅಂತಕ್ಕಂಥದ್ದು ತಮಗೆ ಗೊತ್ತಿದ್ದಿರ್ಬೋದು. ಸಿ ವಿ ರಾಮನ್ ಅವರಿಗಾಗಿರ್ಬೋದು, ಅಥವಾ ಗೀತಾಂಜಲಿ ಬರೆದಿರ್ತಕ್ಕಂಥ ರವೀಂದ್ರನಾಥ್ ಟ್ಯಾಗೋರ್ ಅವರಿಗಾಗಿರ್ಬೋದು. ಇಂಥ ಅನೇಕ ಜನರಿಗೆ, ನಮ್ಮಲ್ಲಿ ಮದರ್ ತೆರೇಸಾ ಅವರಿಗೂ ಕೂಡ ಸಿಕ್ಕಿರ್ತಕ್ಕಂಥದ್ದನ್ನು ತಾವು ಗಮನಿಸಿದ್ದೇವೆ. ಮಕ್ಕಳೇ, ನೀನು ಒಂದು ವೇಳೆ, ಕೋಗಿಲಿಗೆ ಹೇಳ್ತಾ ಇದ್ದಾನೆ, ನೀನು ಒಂದು ವೇಳೆ ಇಂಗ್ಲೀಷಿನಲ್ಲಿ ನಿನ್ನ ಹಾಡನ್ನು ನಾವು ತರ್ಜುಮೆ ಮಾಡಿದರೆ, ನೀನು ಇಂಗ್ಲೀಷಿನಲ್ಲಿ ಹಾಡಿದರೆ ಅಥವಾ ನಿನ್ನ ಗಾನ ಇಂಗ್ಲೀಷಿಗೆ ತರ್ಜುಮೆ ಮಾಡಿದರೆ ಬಹುಮಾನ ಬರ್ಬೋದು ಅಂತಕ್ಕಂಥದ್ದು. ಅದಕ್ಕೆ ಹೇಳ್ತಾನೆ ಅರಣ್ಯರೋದನ. ಈ ಅರಣ್ಯರೋದನ ಅಂತಕ್ಕಂಥ ಪದ ಬಹಳ ವಿಶಿಷ್ಟವಾದಂಥ ನುಡಿಗಟ್ಟು ಇದು. ಅರಣ್ಯರೋದನ ಅಂತಂದ್ರೆ, ಅರಣ್ಯ ಅಂತಂದ್ರೆ ನಿರ್ಜನ ಪ್ರದೇಶ. ಅಲ್ಲಿ ಯಾರೋ ಒಬ್ಬನು ತನ್ನ ತೊಂದರೆಯನ್ನು ಹೇಳ್ಕೊಳ್ಳಕ್ಕೆ ಆರಂಭಿಸನು, ತನಗೆ ಕಷ್ಟ ಇದೆ ಅಂತೇಳಿ ಹೇಳ್ಕೊಳ್ಳೋಕೆ ಆರಂಭಿಸನು ಅಂತಂದರೆ ಯಾರು ಕೇಳಂಗಿಲ್ಲ. ಯಾರು ಕೇಳ್ತಾರಲ್ಲಿ? ಯಾರು ಬಂದು ಸಹಾಯ ಮಾಡ್ತಾರಲ್ಲಿ? ಅದು ಅರಣ್ಯದ ಪಾಲಾಗಿ ಹೋಗ್ತದೆ. ಗೋಳು, ಅದು ಗೋಳು ಮಾತ್ರ. ಅದಕ್ಕೆ ನಿನ್ನ ಧ್ವನಿ ಏನಾಗಿದೆ ಅಂತಂದ್ರೆ ಇಲ್ಲಿ ಅರಣ್ಯ ರೋದನವಾಗಿದೆ. ಸುಮ್ಮನೆ ಆಡುವೆ, ಯಾಕೆ ಆಡ್ತಾ ಇದ್ದೀನಿ ನೀನು? ಕೇಳುವವರಾರಿಲ್ಲಿ, ಇಲ್ಲಿ ಯಾರು ಕೇಳ್ತಾ ಇದ್ದಾರೆ ಅಂತಕ್ಕಂಥದ್ದು ಆತ ಆ ಕೋಗಿಲೆಯನ್ನು ಉದ್ದೇಶಿಸಿ ಹೇಳ್ತಾನೆ. ಆಗ ಆ ಕೋಗಿಲೆ ಹ್ಯಾಂಗ್ ಪ್ರತ್ಯುತ್ತರ ಕೊಡ್ತಾ ನೋಡ್ರಿ, ಭಾಳ ಚಂದಿದೆ. ಆ ಕೋಗಿಲೆ ಕೊಡ್ತಕ್ಕಂಥ ಪ್ರತ್ಯುತ್ತರ ಭಾಳ ಅದ್ಭುತವಾಗಿದೆ. ಏನು ಕೊಡ್ತದೆ ಕೋಗಿಲೆ ಗೊತ್ತಾ? ಕೂಗಿತು ಕೋಗಿಲೆ ಕುಹೂ ಎಂದು, ತಲ್ಲಣಿಸಿತು ಜಗ ಜುಮ್ ಎಂದು. ಅದರ ಉತ್ತರ ಬಹಳ ಸ್ಪಷ್ಟವಾಗಿದೆ. ನಾನು ನಾನಾಗಿಯೇ ಇರ್ತೇನೆ, ನನಗೆ ಯಾವ ಪಾರಿತೋಷಕ ಬಹುಮಾನದ
ಕಾಣಿಕೆಯ ದೇಣಿಗೆಯ ಅವಶ್ಯಕತೆ ಇರುವುದಿಲ್ಲ. ಅದಕ್ಕೆ ನೀನು ಏನು ಹೇಳಿದೆವೋ ನಾನು ಕೇಳಿಲ್ಲ, ನಾನು ಮಾಡಬೇಕಾದದ್ದು ನಾನು ಮಾಡ್ತಾ ಇದ್ದೇನೆ ಅಂತೇಳಿ ತನ್ನ ಸ್ವಸಂತೋಷಕ್ಕಾಗಿ ಆ ಕೋಗಿಲೆ ಕೂಗಿದಾಗ ಇಡೀ ಜಗತ್ತು ತಲ್ಲಣಗೊಂಡು ಜುಮ್ಮೆಂದಿತು, ರೋಮಾಂಚನಗೊಂಡಿತು ಅಂತಕ್ಕಂಥ ಮಾತು ಇಲ್ಲಿ ಬರ್ತಾ ಇದೆ. ಮಕ್ಕಳೇ, ಈ ಅದ್ಭುತವಾಗಿರ್ತಕ್ಕಂತಹ ಪದ್ಯದ ಒಂದು ಹೆಚ್ಚು ಕಡಿಮೆ ಸಾರಾಂಶ ನಾನು ಹೇಳಿದೆ, ಅದರ ಜೊತೆಗೆ ಚರ್ಚೆಯನ್ನು ನಾನು ಮಾಡಿದೆ. ಇಲ್ಲಿ ಬರ್ತಕ್ಕಂತಹ ಪದಗಳಿಗೆ ಅರ್ಥವನ್ನು ತಾವು ಗ್ರಹಿಸಿಕೊಳ್ಳಬೇಕು. ಪರೀಕ್ಷಾ ದೃಷ್ಟಿಯಿಂದ ನಾನು ಇನ್ನೊಂದು ತಮಗಾಗಿ ಒಂದು ಪಾಠ ಮಾಡಿದ್ದೇನೆ. ಅದೇನು ಅಂತಂದರೆ, ಪರೀಕ್ಷಾ ದೃಷ್ಟಿಯನ್ನು ಗಮನದಲ್ಲಿಟ್ಟುಕೊಂಡು ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೂಡ ನಾನು ಬರೆದಿದ್ದೇನೆ. ತಾವು ಇದಾದ ನಂತರ ಅದನ್ನು ಕೂಡ ಹುಡುಕಿ ಆ ಪ್ರಶ್ನೋತ್ತರಗಳನ್ನು 2-3 ಸಲ ಕೇಳಬೇಕು. ಆನಂತರ ನಿಮ್ಮ ನೋಟ್ ಪುಸ್ತಕದಲ್ಲಿ ಬರೆದಿಡಬೇಕು. ಹಾಗೂ ಅದನ್ನು ತಾವು ಅನೇಕ ಸಲ ಪರೀಕ್ಷಾ ದೃಷ್ಟಿಯಿಂದ ಸ್ಮರಣೆಯಲ್ಲಿಟ್ಟುಕೊಳ್ಳೋಕ್ಕೆ ಪ್ರಯತ್ನ ಮಾಡಬೇಕು. ಮಕ್ಕಳೇ, ಈ ಎಲ್ಲ ಪಾಠವನ್ನು ಗ್ರಹಿಸಿದ ನಂತರ ದಯವಿಟ್ಟು ನನ್ನ ಚಾನಲ್ನ ಲೈಕ್ ಮಾಡಿ, ತಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿಕೊಳ್ಳಿ. ಹಾಗೂ ಎಲ್ಲಕ್ಕಿಂತ ನನ್ನ ಕಳಕಳಿಯ ವಿಜ್ಞಾಪನೆ ಏನು ಅಂತಂದರೆ, ದಯವಿಟ್ಟು ಇದುವರೆಗೆ ಒಂದು ವೇಳೆ ಸಬ್ಸ್ಕ್ರೈಬ್ ಮಾಡದೆ ಹೋಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಾನು ಎಲ್ಲ ಪಾಠಗಳನ್ನು ಬೋಧನೆ ಮಾಡ್ತಾ ಇದ್ದೇನೆ, ಎಲ್ಲ ಪಾಠದ ಪ್ರಶ್ನೋತ್ತರಗಳನ್ನು ನಾನು ಹೇಳ್ತಾ ಇದ್ದೇನೆ, ಪರೀಕ್ಷಾ ದೃಷ್ಟಿಯನ್ನು ಇಟ್ಕೊಂಡೇ ನಾನು ಹೇಳ್ತಾ ಇದ್ದೇನೆ. ವಿಶೇಷವಾಗಿ ವ್ಯಾಕರಣ ಪಾಠಗಳನ್ನು ಕೂಡ ತಮಗಾಗಿ ಮಾಡಿದ್ದೇನೆ. ದಯವಿಟ್ಟು ವ್ಯಾಕರಣ ಪಾಠಗಳಿಗೂ ಕೂಡ ನನ್ನ ಚಾನಲ್ಗೆ ಹೋಗಿ ತಾವು ನಿಮಗೆ ಯಾವುದು ಬೇಕು, ಈಗ ಕನ್ನಡ ವರ್ಣಮಾಲೆ ಅಂತಕ್ಕಂಥದ್ದು ಬೇಕಾ, ಅಥವಾ ಸಂಧಿಗಳು ಬೇಕಾ, ಅಥವಾ ಸಮಾಸಗಳು ಬೇಕಾ, ವಿಭಕ್ತಿ ಪ್ರತ್ಯಯಗಳು ಬೇಕಾ, ಯಾವ ಒಂದು ಟಾಪಿಕ್ ತಮಗೆ ಬೇಕು ಆ ಟಾಪಿಕ್ ಹೆಸರು ಇಂಗ್ಲೀಷ್ನಲ್ಲಿ ತಾವು ಬರೆದು ಅದಾದ ನಂತರ ಬೈ ಚಂದ್ರಶೇಖರ್ ಹಿರೇಮಠ ಅಂತಿಷ್ಟು ಬರೆದರೆ ಸಾಕು, ನನ್ನ ಚಾನಲ್ಗೆ ನೇರವಾಗಿ ನಿಮಗೆ ಲಿಂಕ್ ಆಗ್ತದೆ. ದಯವಿಟ್ಟು ನನ್ನ ಚಾನಲ್ನ ಶೇರ್ ಮಾಡಿಕೊಳ್ಳಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ದಯವಿಟ್ಟು ಇದುವರೆಗೆ ಕೇಳಿರ್ತಕ್ಕಂಥ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದಂಥ ಅಭಿನಂದನೆ ಹಾಗೂ ಧನ್ಯವಾದಗಳು ಅಂತ ಹೇಳ್ತಾ ಇದ್ದೀನಿ.